ಈ ವಿಜುವಲ್ಸ್ ನೀವು ನೋಡ್ತಾ ಇರೋದು HAL ಏರ್ಪೋರ್ಟ್ ನಲ್ಲಿ ವಿಶೇಷ ವಿಮಾನದಲ್ಲಿ ಬಂದಂತಹ RCB ಆಟಗಾರರನ್ನ ಖುದ್ದು ಅಲ್ಲೇ ಹಾಜರಿದ್ದು DCM DK ಶಿವಕುಮಾರ್ ವೆಲ್ಕಮ್ ಮಾಡಿರುವಂತಹ ಸೀನ್ಸ್ ಈಗ ನ್ಯೂಸ್ ಫಸ್ಟ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ಭರ್ಜರಿ ವೆಲ್ಕಮ್ ಸಿಕ್ಕಿದೆ RCB ಆಟಗಾರರಿಗೆ ಬೆಂಗಳೂರಿನ HAL ವಿಮಾನ ನಿಲ್ದಾಣದಲ್ಲಿ. ಬರ್ತಾ ಇದ್ದ ಹಾಗೆ ಅವರಿಗೆ ಹೂಗುಚ್ಛ ಕೊಟ್ಟು ವೆಲ್ಕಮ್ ಮಾಡಿಕೊಂಡು RCB ಫ್ಲಾಗ್ ಹಾಯಿಸ್ಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ. DK ಶಿವಕುಮಾರ್ ಅವರ ಜೊತೆಗೆ ರನ್ ಮಷೀನ್ ಕರ್ನಾಟಕದ ದತ್ತುಪುತ್ರ RCBಯ ಕಿರೀಟ ಕಿಂಗ್ ಕೊಹ್ಲಿ, ಆ ನಂತರದಲ್ಲಿ ತಂಡದ ನಾಯಕ ರಜತ್ ಪಟಿದಾರ್ ಒಬ್ಬೊಬ್ಬರಾಗೆ ಆಗಮಿಸ್ತಾ ಇದ್ದಂತಹ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. DK ಶಿವಕುಮಾರ್ ಇದು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ HAL ವಿಮಾನ ನಿಲ್ದಾಣಕ್ಕೆ ತಲುಪಿದ್ರು. ಅವರನ್ನು ಅಲ್ಲಿ ವೆಲ್ಕಮ್ ಮಾಡಿಕೊಂಡು ವಿಶೇಷ ಬಸ್ಗಳಿಗೆ ಹತ್ತಿಸಲಾಯಿತು. ಅದಾದ್ಮೇಲೆ DK ಶಿವಕುಮಾರ್ ಅಲ್ಲಿಂದ ನೇರವಾಗಿ ವಿಧಾನಸೌಧದ ಕಡೆಗೆ ಆಗಮಿಸಿದ್ರು. ಮತ್ತೊಂದು ಕಡೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಕಡೆಗೆ ಈಗ ಆಟಗಾರರು ಹೊರಟಿದ್ದಾರೆ. ರಸ್ತೆಯುದ್ದಕ್ಕೂ ಜನ ಅಂದ್ರೆ ಜನ, ಅದರ ಮಧ್ಯೆ ಎರಡು ವಿಶೇಷ ಬಸ್ಗಳಲ್ಲಿ ಹೋಗಿದ್ದಾರೆ. ಇದು HAL ಏರ್ಪೋರ್ಟ್ನಲ್ಲಿ ಸ್ಪೆಷಲ್ ಫ್ಲೈಟ್ನಲ್ಲಿ ಬಂದು ಲ್ಯಾಂಡ್ ಆದಂತಹ RCB ಆಟಗಾರರಿಗೆ ಸಿಕ್ಕಂತಹ ವೆಲ್ಕಮ್. ಖುದ್ದು ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಲ್ಲಿ ಹಾಜರಿದ್ದು ಅಭಿಮಾನಿಗಳ ಪರವಾಗಿ DK ಶಿವಕುಮಾರ್ ಅಲ್ಲಿ ಹಾಜರಿದ್ದು ಹೂಗುಚ್ಛ ಕೊಟ್ಟು ಅದ್ಭುತವಾಗಿ ಗೆದ್ದು ಬಂದಿರುವಂತಹ RCB ತಂಡವನ್ನ ಬೆಂಗಳೂರಿಗೆ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಅದಾದ್ಮೇಲೆ RCB ಫ್ಲಾಗ್ ಅನ್ನು ಹಾರಿಸಿದ್ದಾರೆ. ಗೆದ್ದಿರೋದ್ರ ಸಂಕೇತ ಬಾವುಟ ಹಾರಿಸೋದು, ಕರ್ನಾಟಕದ ಧ್ವಜ ಅದರ ಜೊತೆಗೆ RCB ಧ್ವಜ ಎರಡೂ ಕೂಡ ಅಲ್ಲಿ ರಾರಾಜಿಸ್ತಾ ಇದೆ. ಎರಡನ್ನು ಎತ್ತಿ ಹಿಡಿದು ಕೊಹ್ಲಿ DCM DK ಶಿವಕುಮಾರ್ ಜೊತೆಗೆ ಫೋಟೋಗೆ ಒಂದು ಪೋಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆ DK ಶಿವಕುಮಾರ್ ವಿಧಾನಸೌಧದ ಕಡೆಗೆ ಆಗಮಿಸಿದ್ರು. ಅಲ್ಲಿ ಏನೇನು ವ್ಯವಸ್ಥೆಗಳಾಗಿದೆ ಅನ್ನೋದನ್ನು ಕೂಡ ಪರಿಶೀಲಿಸ್ತಾ ಇದ್ರು. ಇದು HAL ವಿಮಾನ ನಿಲ್ದಾಣದ ವಿಜುವಲ್ಸ್. ಇದೇ ವಿಶೇಷ ವಿಮಾನದಲ್ಲಿ ಅಹಮದಾಬಾದ್ನಿಂದ ಗೆದ್ದಿರುವ RCB ತಂಡ ಬೆಂಗಳೂರಿಗೆ ಬಂದು ತಲುಪಿರೋದು. ಇಲ್ಲಿಂದ ಅವರನ್ನೆಲ್ಲರನ್ನು ಕೂಡ DCM DK ಶಿವಕುಮಾರ್ ಬರಮಾಡಿಕೊಂಡ್ರು. ಮ್ಯಾಚ್ ಆಡೋದಕ್ಕೆ ಬರ್ತಾ ಇದ್ರು. ಪ್ರತಿ ಸಲ ಸೋತ ಮೇಲೆ ಕೆಲವೊಂದ್ಸಲ ಬೇಜಾರಿಂದ ಹೋಗ್ತಾ ಇದ್ರು ಅಥವಾ ಅಭಿಮಾನಿಗಳು ಬೇಜಾರಲ್ಲಿ ಇರ್ತಾ ಇದ್ರು. ಆದರೆ ಈ ಸಲ ಬಂದಿಳಿದಿರೋದು ಇದೆಯಲ್ಲ, ಇದು ಎಲ್ಲದಕ್ಕಿಂತ ಸ್ಪೆಷಲ್, ತುಂಬಾನೇ ಸ್ಪೆಷಲ್ ಮೊಮೆಂಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.